ಅದು ಒಣಗಿದ ನಂತರ ತಂಪು ನೀರಿನಲ್ಲಿ ಮುಖವನ್ನು ತೊಳ್ಕೊಂಡು ನೀಟಾಗಿ ಫ್ರೆಶ್ ಆಗಿ ಕಾಣೋ ಹಾಗೆ ಮಾಡ್ಕೊಳ್ಬಹುದು. ಮೊಡವೆಗಳ ಸಂಖ್ಯೆಯನ್ನು ಇದು ತಕ್ಕ ಮಟ್ಟಿಗೆ ಸುಧಾರಣೆಯನ್ನ ಮಾಡಿಕೊಡುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರಾ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರಾ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹುಡುಗಿ ಟೀನೇಜಲ್ಲಿ ಇದ್ದಾಳೆ, ಕಾಲೇಜಿಗೆ ಹೋಗೋ ಅಂಥವಳು. ಅವಳ ಫ್ರೆಂಡ್ಸ್ ಎಲ್ಲ ಥರದ ಫ್ಯಾಷನೇಬಲ್ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ತಾರೆ. ಪಾಪ ಇವಳಿಗೂ ಹಾಕ್ಕೊಳ್ಬೇಕು ಅಂತ ಆಸೆ, ಶೋಕಿ ಮಾಡಬೇಕು ಅಂತ ಆಸೆ. ಅವರೆಲ್ಲರ ಮುಂದೆ ತಾನು ಸಮ ಲೆವೆಲಲ್ಲಿ ಇದ್ದೀನಿ, ತನ್ನ ಸ್ಟೇಟಸ್ಸು ಹೀಗಿದೆ ಅಂತ ತೋರಿಸ್ಕೊಳ್ಬೇಕು ಅಂತ ಆಸೆ. ಎಲ್ಲ ಮಾಡ್ತಾಳೆ ಹೌದು, ಆದರೂ ಅವಳಿಗೆ ಏನೋ ಒಂಥರ ಒಂದು ಕೀಳೆರಿಮೆ. ಏನಪ್ಪ ಅಂತಂದರೆ ಮುಖದಲ್ಲೆಲ್ಲ ಮೊಡವೆ. ಪಾಪ ಈ ಮುಖದಲ್ಲಿ ಮೊಡವೆ ಇರೋದ್ರಿಂದ ಅವರಿಗೆ ಸಮನಾಗಿ ತಾನು ಬಟ್ಟೆಗಳನ್ನ ಹಾಕ್ಕೊಂಡ್ರು, ತಾನು ವಯ್ಯಾರ ಮಾಡಿಕೊಂಡ್ರು, ತಾನು ಮೇಕಪ್ಪನ್ನು ಮಾಡಿಕೊಂಡ್ರು ಸಹ ಏನೋ ಒಂದು ಕೀಳೆರಿಮೆ ಅವಳನ್ನು ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಇಂತಹ ಈ ಮೊಡವೆ ಅತಿಯಾಗಿರುವಂತಹ ಸಮಸ್ಯೆಯಿಂದ ಹೊರಬರೋದಕ್ಕೆ, ಆ ಸಮಸ್ಯೆಯ ನಿವಾರಣೆಯನ್ನು ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡಬಹುದು ಅನ್ನೋವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಮೊಡವೆ ಅನ್ನೋವಂಥದ್ದು ಚಿಕ್ಕದಾದ ಒಂದು ಬೊಕ್ಕೆ ಅಥವಾ ಗುಳ್ಳೆ ಅಂತ ಹೇಳಬಹುದು. ಇದು ಸಾಮಾನ್ಯವಾಗಿ ನಮ್ಮ ಚರ್ಮದ ಅಡಿಭಾಗದಲ್ಲಿ ಮೇದೋ ಗ್ರಂಥಿಗಳು ಇರುತ್ತೆ. ಈ ಗ್ರಂಥಿಗಳೇನಾದರೂ ಬ್ಯಾಕ್ಟೀರಿಯಾಗಳ ಸೋಂಕಿಗೆ ಒಳಗಾದರೆ ಆವಾಗ ಚರ್ಮ ಒಂಥರ ಊದ್ಕೊಂಡು ಅಥವಾ ಉಬ್ಬಿಕೊಂಡು ಅದರಲ್ಲಿ ಕೀವು ತುಂಬಿಕೊಂಡು ಮೊಡವೆಯ ಆಕಾರದಲ್ಲಿ ಅದು ಹೊರಗೆ ಬರ್ತಾ ಇರುತ್ತೆ ಅಲ್ವಾ. ನನಗೆ ಇಷ್ಟೊಂದು ದೊಡ್ಡ ಪಿಂಪಲ್ ಆಗಿಬಿಟ್ಟಿದೆ, ಇಷ್ಟೊಂದು ಪಿಂಪಲ್ ಆಗಿದೆ, ಏನು ಮಾಡೋದು, ಯಾವ ನ್ಯಾಚುರಲ್ ಮೆಡಿಸಿನ್ಸನ್ನು ತಗೊಳ್ಳೋದು ಅಥವಾ ಯಾವ ಹೋಮ್ ರೆಮಿಡಿ ಯೂಸ್ ಮಾಡೋದು ಅಂಥೇಳಿ ತುಂಬ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಹಾಗಾದರೆ ಇದಕ್ಕೆ ಕಾರಣಗಳೇನು ಅಂತ ನೋಡೋಣ. ಕಾರಣಗಳಲ್ಲಿ ಮುಖ್ಯವಾಗಿ ಮೊದಲನೇದಾಗಿ ಹಾರ್ಮೋನ್ ವೈಪರೀತ್ಯ, ಅದರಲ್ಲೂ PCOD PCOS ನಂತಹ ಹಾರ್ಮೋನ್ ವೈಪರೀತ್ಯ. ಈ PCOD PCOS ಅನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋವಂಥದ್ದಕ್ಕೆ ನಾನು ಒಂದು ಸೆಪ್ರೇಟ್ ಡೆಡಿಕೇಟೆಡ್ ವಿಡಿಯೋವನ್ನೇ ಮಾಡಿದ್ದೇನೆ. ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಹಾಗೆಯೇ ಈ ಹಾರ್ಮೋನ್ ವೈಪರೀತ್ಯದಲ್ಲಿ PCOD PCOS ಆಗಿರಬಹುದು ಅಥವಾ ಥೈರಾಯ್ಡ್ ಸಮಸ್ಯೆ ಇದ್ದಿರಬಹುದು. ಹೀಗೆ ನಾನಾ ರೀತಿಯ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ, ಜೊತೆಗೆ ಈ ಟೀನೇಜ್ಗೆ ಬರುವಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ ವೈಪರೀತ್ಯ ಆಗಿಬಿಡತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿಯೂ ಸಹ ಏನಾಗುತ್ತೆ ಅಂತಂದರೆ ಈ ಮೊಡವೆಗಳ ಪ್ರಮಾಣ ಎಲ್ಲರಲ್ಲೂ ಆಗಬೇಕು ಅಂತಿಲ್ಲ. ಕೆಲವೊಬ್ಬರು ಫ್ಲಾಲೆಸ್ ಸ್ಕಿನ್ ಇರುತ್ತೆ, ಅವರದ್ದು ತುಂಬ ಚೆನ್ನಾಗಿ ಸ್ಕಿನ್ನು, ಅದೊಂದು ದೇವರ ವರದಾನನೇ ಸರಿ. ಆದ್ರೂ ತುಂಬ ಜನರಲ್ಲಿ ಈ ಒಂದು ಸಮಸ್ಯೆ ಕಾಡ್ಬಿಡತ್ತೆ. ಹಾಗಾಗಿ ಈ ಹಾರ್ಮೋನ್ ವೈಪರೀತ್ಯದಿಂದಾಗಿ ಮೊಡವೆ ಆಗಿದ್ದಿರಬಹುದು. ಇಲ್ಲ ಅಂತಂದರೆ ಕೆಲವರಲ್ಲಿ ಆಯಿಲಿ ಸ್ಕಿನ್ ಅಂತ ನಾವು ಹೇಳ್ತೀವಿ. ತುಂಬ ಚರ್ಮದ ಮೇಧೋ ಗ್ರಂಥಿಗಳಿಂದ ಹೆಚ್ಚು ಎಣ್ಣೆಯ ಪದಾರ್ಥ ಅಥವಾ ಜಿಡ್ಡಿನಂತಹ ಒಂದು ಪದಾರ್ಥ ಸ್ರವಿಕೆ ಜಾಸ್ತಿ ಆಗೋದ್ರಿಂದ ಸಹ ಈ ಒಂದು ಮೊಡವೆಯ ಸಮಸ್ಯೆ ಜಾಸ್ತಿ ಆಗುತ್ತೆ ಅಥವಾ ಮೊಡವೆಯ ಪ್ರಮಾಣ ಜಾಸ್ತಿ ಆಗಿದ್ದಿರಬಹುದು. ಹಾಗಾಗಿ ಈ ಒಂದು ಎಣ್ಣೆಯ ಜಿಡ್ಡಿನ ಪದಾರ್ಥದ ಹೆಚ್ಚು ಸ್ರವಿಕೆ ಅಥವಾ ಆಯಿಲಿ ಸ್ಕಿನ್ನಿಂದಾಗಿ ಸಹ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಮೊಡವೆ ತುಂಬ ಜಾಸ್ತಿ ಆಗ್ತಾ ಬರುತ್ತೆ. ಇನ್ನು ಮೂರನೇದಾಗಿ ಈ ಮೊಡವೆನ ಕಡಿಮೆ ಮಾಡ್ಕೊಳ್ಬೇಕು, ಎಲ್ಲೋ ಒಂದೋ ಎರಡೋ ಆಗಿರುತ್ತೆ, ಆದರೆ ಅದೊಂದು ದೊಡ್ಡ ಇಶ್ಯೂ ಆಗಿಬಿಟ್ಟು ಸೌಂದರ್ಯ ಪ್ರತೀಕ ಅಲ್ವಾ. ನಾವು ಯಾವಾಗಲೂ ಸೌಂದರ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಸ್ಪೆಷಲಿ ಮುಖವನ್ನು ಚೆನ್ನಾಗಿ ಕಾಣೋ ಹಾಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಎಲ್ಲರದ್ದು ಒಂದು ಅಪೇಕ್ಷೆ ಸಹಜವಾಗಿರುತ್ತೆ. ಹೆಣ್ಣು ಅಂತಂದಮೇಲೆ ಅದು ಇದ್ದೇ ಇರೋವಂಥದ್ದು. ಹಾಗಾಗಿ ಅದಕ್ಕೆ ಬೇಕಾಗಿ ಉಪಯೋಗಿಸುವಂತಹ ಸೌಂದರ್ಯ ಪ್ರಸಾಧನಗಳು, ಬ್ಯೂಟಿ ಅಥವಾ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಏನಿದೆ ಅವುಗಳ ಅತಿಯಾದ ಬಳಕೆ, ಪದೇ ಬೇರೆ ಪ್ರಾಡಕ್ಟ್ಗಳನ್ನು ಚರ್ಮದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇವತ್ತಿದು ಹಚ್ಚಿದೆ, ನಾಳೆ ಅದು ಹಚ್ಚಿದೆ ಅಂತ ಹೇಳಿ ಬೇರೆ ಪ್ರಾಡಕ್ಟ್ಸ್ಗಳನ್ನು ಅಪ್ಲೈ ಮಾಡಿ ಇರೋದ್ರಿಂದ ಚರ್ಮದ ಆರೋಗ್ಯ ಹಾಳಾಗ್ತಾ ಬರುತ್ತೆ. ಸೊ ಹಾಗೆ ಆಗೋದ್ರಿಂದಲೂ ಸಹ ಈ ಮೊಡವೆಗಳ ಸಂಖ್ಯೆ ಜಾಸ್ತಿ ಆಗಬಹುದು. ಅಥವಾ ಕೆಲವೊಮ್ಮೆ ರಿಯಾಕ್ಷನ್ಸ್ ಆಗ್ಬಿಡುತ್ತೆ. ನಾವು ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿರ್ತೀವಿ, ಅದು
ನಮ್ಮ ಚರ್ಮಕ್ಕೆ ನಮ್ಮ ದೇಹಕ್ಕೆ ಆಗಿ ಬರೋದಿಲ್ಲ. ಅದರಿಂದಾಗಿ ಕೂಡ ಒಂದು ರಿಯಾಕ್ಷನ್ಸ್ ಆಗಿ ಈ ಒಂದು ಸಮಸ್ಯೆ ಉಲ್ಬಣ ಆಗೋ ಅಂಥವರು ಇದ್ದಾರೆ. ಆ ಪ್ರಾಡಕ್ಟನ್ನು ಯೂಸ್ ಮಾಡಿದೆ ಮೇಡಮ್, ಅಯ್ಯೋ ಹೆಚ್ಚಾಗೋಯ್ತು ಅಂತ ಹೇಳ್ಕೊಂಡು ಕಂಪ್ಲೇಂಟ್ ಮಾಡೋ ಅಂಥವರು ಇದ್ದಾರೆ, ಅದನ್ನು ನೋಡಿದ್ದೀನಿ. ಹಾಗಾಗಿ ಈ ಒಂದು ಸೌಂದರ್ಯ ಪ್ರಸಾಧನಗಳ ಬಳಕೆ ಆದಷ್ಟು ಹೆಚ್ಚಾಗಿ ಯಾರು ಮಾಡ್ತಾರೋ ಅವರಲ್ಲಿಯೂ ಸಹ ಇಂಥ ಒಂದು ಸಮಸ್ಯೆ ಕಂಡು ಬರುತ್ತೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಈ ಮೊಡವೆಯ ಸಮಸ್ಯೆಯನ್ನು ಇವತ್ತಿನ ಹೆಣ್ಣುಮಕ್ಕಳು ಬೇರೆ ಬೇರೆ ವಯಸ್ಸಿನಲ್ಲಿ ಅದನ್ನು ಎದುರಿಸಬೇಕಾಗತ್ತೆ. ಸ್ಪೆಷಲಿ ಹೆಚ್ಚಾಗಿ ಟೀನೇಜ್ಗಳಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರುವಂಥದ್ದು. ಇನ್ನು ಇದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬಹುದು, ಸುಲಭವಾದ ದಾರಿ ಏನಾದ್ರು ಇದೆಯಾ ಅಂತ ನೀವು ಕೇಳ್ಬೋದು. ಇದೆ, ಖಂಡಿತ ಇದೆ. ಏನು ಮಾಡ್ಬೋದಪ್ಪ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಸರಿ ಮಾಡ್ಕೊಳ್ಬೇಕು. PCOD, PCOS, ಥೈರಾಯ್ಡ್ ಅದೆಲ್ಲ ಸಮಸ್ಯೆಗಳಿದ್ದರೆ ಥೈರಾಯ್ಡ್ ಮೇಲೆ, PCOD ಮೇಲೆ, ಬೊಜ್ಜಿನ ಮೇಲೆ, ಅದರ ಕಡಿಮೆ ಮಾಡ್ಕೊಳ್ಳೋದ್ರ ಮೇಲೆ ಎಲ್ಲ ನಾನು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ದಯವಿಟ್ಟು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಒಂದ್ಸಲ ಆ ಎಲ್ಲ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ಅದರಲ್ಲಿ ನ್ಯಾಚುರಲ್ ಮೆಥಡ್ಸನ್ನು ನಾನು ಹೇಳಿರ್ತೀನಿ, ಅದನ್ನು ಹೇಗೆ ಸರಿದೂಗಿಸ್ಕೊಳ್ಬೇಕು ಅಂಥೇಳಿ. ಆ ಎಲ್ಲ ಒಂದು ವಿಧಾನಗಳನ್ನು ಅನುಸರಿಸಿ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಸರಿದೂಗಿಸ್ಕೊಳ್ಬೇಕು. ಈ ಥರ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದವರಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಉಪಯೋಗಿಸಿದಾಗ ಈ ಮೊಡವೆಯ ಸಮಸ್ಯೆ ಅತಿ ಹೆಚ್ಚು ಆಗಿರೋದನ್ನು ಸಹ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನಾನು ನೋಡಿದ್ದೀನಿ, ಗಮನಿಸಿದ್ದೀನಿ. ಹಾಗಾಗಿ ನಿಮ್ಮಲ್ಲಿ ಅಕಸ್ಮಾತ್ ಹಾರ್ಮೋನ್ ಸಮಸ್ಯೆ ಏನಾದರೂ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಅಂತಾದರೆ ದಯವಿಟ್ಟು ಈ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು, ಅದು ಪನ್ನೀರ್ ಇರ್ಬೋದು, ಚೀಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಪ್ರಾಡಕ್ಟ್ ಇರ್ಬೋದು, ಹಾಲಿನ ಉತ್ಪನ್ನಗಳು, ಹಾಲು ಇವುಗಳನ್ನು ಉಪಯೋಗಿಸಿದಾಗ ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಉಲ್ಬಣ ಆಗಿದ್ದಿದ್ರೆ ಅದು ನಿಮ್ಗೆ ಆಗಿ ಬರೋದಿಲ್ಲ ಅಂತ ಅರ್ಥ. ಹಾಗಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದವರು, ಸ್ಪೆಷಲಿ PCOD, PCOS, ಥೈರಾಯ್ಡ್ ಇದ್ದವರು ಈ ಒಂದು ಹಾಲಿನ ಉತ್ಪನ್ನಗಳಿಂದ ಆದಷ್ಟು ದೂರ ಇರೋದು ತುಂಬ ಮುಖ್ಯ. ಇನ್ನು ಎರಡನೇದಾಗಿ ಮುಖಕ್ಕೆ ಉಗಿಯನ್ನು ತಗೊಳ್ಬೇಕು. ಫೇಶಿಯಲ್ ಸ್ಟೀಮರ್ಸ್ಗಳು ಅವೈಲೇಬಲ್ ಇದೆ ಆನ್ಲೈನಲ್ಲಿ. ಅದನ್ನು ಒಂದನ್ನು ತರಿಸಿಟ್ಕೊಂಡು ಅತ್ಯಂತ ಸುಲಭವಾದಂತಹ ಒಂದು ಮನೆಮದ್ದು ಅಥವಾ ಚಿಕಿತ್ಸೆ ಅಂತಂದರೆ ಫೇಶಿಯಲ್ ಸ್ಟೀಮ್. ಅದೇನು ಮಾಡುತ್ತೆ, ಮುಖದ ಎಲ್ಲ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನು ತೊಡೆದು ಹಾಕಿಬಿಡತ್ತೆ. ಮುಖದಲ್ಲಿ ಪೋರ್ಸ್ ಇರುತ್ತೆ, ರಂಧ್ರಗಳು ಅಂತ ನಾವು ಹೇಳ್ತೀವಿ. ಆ ಪೋರ್ಸ್ಗಳನ್ನು ಸರಿ ಮಾಡೋದಕ್ಕೆ ಅಥವಾ ಅವುಗಳನ್ನು ಕಡಿಮೆ ಮಾಡೋದಕ್ಕೆ, ಅದರ ಸೈಜನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಪಿಂಪಲ್ಸ್ಗಳನ್ನು ಅದರ ಸೈಜನ್ನು ಆಗಿದ್ರೆ ಅದರ ಸೈಜನ್ನು ಕಡಿಮೆ ಮಾಡೋದಕ್ಕೆ, ಆಗದೆ ಇದ್ದ ಹಾಗೆ ತಡೆಯೋದಕ್ಕೆ, ಎರಡಕ್ಕೂ ಈ ಒಂದು ಫೇಶಿಯಲ್ ಸ್ಟೀಮಿಂಗ್, ಮುಖಕ್ಕೆ ಉಗಿಯನ್ನು ತೆಗೆದುಕೊಳ್ಳುವಂಥದ್ದು ಅತ್ಯಂತ ಸಹಾಯವನ್ನು ಮಾಡುತ್ತೆ. ದಿನಕ್ಕೆ 2 ಬಾರಿ ಅಥವಾ 3 ಬಾರಿ ಈ ಫೇಶಿಯಲ್ ಸ್ಟೀಮಿಂಗನ್ನು ಮಾಡಿಕೊಳ್ಬೇಕು. ಮಾಡಿಕೊಂಡು ನೀವು ನಿಮ್ಮ ಚರ್ಮವನ್ನು ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಹಾಗೆಯೇ ಕ್ಲೀನಾಗಿ ಸ್ವಚ್ಛಗೊಳಿಸ್ಕೊಳ್ಬಹುದು ಆ್ಯಂಡ್ ಅದನ್ನು ಆರೋಗ್ಯಯುತವಾಗಿ ಮಾಡಿಕೊಳ್ಬಹುದು. ಇದು ಎರಡನೇದಾಯಿತು. ಇನ್ನು ಮೂರನೇದೇನಪ್ಪ ಅಂತಂದರೆ, ನಾನು ಈಗಾಗಲೇ ಒಂದು ಚಿಕ್ಕ ವಿಡಿಯೋದಲ್ಲಿ ಅಥವಾ ರೀಲ್ಸ್ ಅಂತ ನಾವೇನು ಹೇಳ್ತೀವಿ, ಆ ರೀಲ್ಸಲ್ಲಿ ಹೇಳಿದ್ದೀನಿ ಮೊಡವೆ ಬಂದಾಗ ಏನು ಮಾಡಬೇಕು ಅಂಥೇಳಿ. ಅದನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ, ಬೇಕಾದರೆ ನೋಡ್ಕೊಂಡು ಬನ್ನಿ. ಇಲ್ಲಿ ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಕೆಲವರಿಗೆ ಈ ಅಭ್ಯಾಸ ಇರುತ್ತೆ, ಈ ಮೊಡವೆ ಆದ ತಕ್ಷಣ ಅದನ್ನು ಹೀಗೆ ಹಿಚ್ಕೊಳ್ಳೋದು, ಅದನ್ನು ಪ್ರೆಸ್ ಮಾಡಿ ಅದನ್ನು ತೆಗೆಯೋದು. ಒಳಗಡೆ ಒಂದು ಸೀಡ್ನಂತಹ ಒಂದು ಇದು ಹೊರಗೆ ಬರುತ್ತೆ, ಅದನ್ನು ಕೀವನ್ನು ತೆಗೆಯೋದು, ಅದನ್ನು ಓಪನ್ ಮಾಡೋದು. ಅದು 1 ಆಗುತ್ತೆ, ಆಮೇಲೆ 2 ಆಗುತ್ತೆ, ಆಮೇಲೆ 4 ಆಗುತ್ತೆ, 10 ಆಗುತ್ತೆ, ಹೀಗೆ ಬೆಳೀತಾ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಮೊಡವೆಯ ಸಮಸ್ಯೆ ನಿಮಗೇನಾದರೂ ಇದ್ದರೆ ದಯವಿಟ್ಟು ಮುಖವನ್ನು ಮುಟ್ಟಬೇಡಿ. ಆಗಾಗ ಮುಟ್ತಾ ಇರೋದು, ತೊಳಿತಾ ಇರೋದು, ಒರೆಸ್ತಾ ಇರೋದು ಅಂಥದ್ದನ್ನು ಮಾಡಬಾರ್ದು. ಅದ್ರ ಜೊತೆಗೆ ಆ ಮೊಡವೆಗಳನ್ನು ಪ್ರೆಸ್ ಮಾಡೋದು, ಅದನ್ನು ಹಿಚ್ಕೆ ಅದನ್ನು ತೆಗಿತಾ ಇರುವಂಥದ್ದನ್ನು ಮಾಡಬಾರ್ದು. ದಯವಿಟ್ಟು ಮಾಡಬೇಡಿ. ಮಾಡದೇ ಇರೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗತ್ತೆ ಅದರಿಂದ. ಸೊ ಹಾಗಾಗಿ ಆದಷ್ಟು ಈ ಒಂದು ಏನು ವಿಧಾನ ಹೇಳಿದ್ದೇನೆ, ಮಾಡಬಾರ್ದು ಅನ್ನೋದನ್ನು ಸರಿಯಾಗಿ ಫಾಲೋ ಮಾಡಬೇಕು. ಇದರಿಂದಾಗಿ ಸಹ ನಿಮ್ಮಲ್ಲಿ ಮೊಡವೆಗಳ ಸಂಖ್ಯೆಯನ್ನು ನೀವು ಕಡಿಮೆ ಮಾಡಿಕೊಳ್ಬಹುದು. ಅದ್ರ ಜೊತೆಗೆ ಮುಖಕ್ಕೊಂದು ಲೇಪನ ಏನಾದರೂ ಹೇಳಲ್ವಾ ಮೇಡಮ್ ಅಂತ ನೀವು ಕೇಳ್ಬೋದು. ಸೊ ಹಾಗಾಗಿ ಪಪ್ಪಾಯ ಲೇಪನ ಅಥವಾ ಪಪ್ಪಾಯ ತಿರುಳು ಏನಿರುತ್ತಲ್ವ, ಪಪ್ಪಾಯ ಹಣ್ಣು, ಅದರ ತಿರುಳನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಅದನ್ನು ಮ್ಯಾಶ್ ಮಾಡಿ
ಅದನ್ನು ಒಂದ್ಸಲ ಮುಖಕ್ಕೆ ಸ್ಟೀಮ್ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಆನಂತರ ಪಪ್ಪಾಯ ಹಣ್ಣಿನ ತಿರುಳಿನ ಲೇಪನವನ್ನು ಮಾಸ್ಕ್ ಥರ ಹಾಕ್ಕೊಳ್ಬೋದು. ಮುಖಕ್ಕೆ ಹಾಕ್ಕೊಂಡು ಅದು ಒಣಗಿದ ನಂತರ ತಂಪು ನೀರಿನಲ್ಲಿ ಮುಖವನ್ನು ತೊಳ್ಕೊಂಡು ನೀಟಾಗಿ ಫ್ರೆಶ್ ಆಗಿ ಕಾಣೋ ಹಾಗೆ ಮಾಡ್ಕೊಳ್ಬೋದು. ಮೊಡವೆಗಳ ಸಂಖ್ಯೆಯನ್ನು ಇದು ತಕ್ಕ ಮಟ್ಟಿಗೆ ಸುಧಾರಣೆಯನ್ನು ಮಾಡಿಕೊಡುತ್ತೆ. ಇದ್ರ ಜೊತೆಗೆ ಇವೆಲ್ಲ ಹೊರಗಡೆಯಿಂದ ಮಾಡೋ ಅಂಥದ್ದಾಯಿತು. ಒಳಗಡೆಯಿಂದನೂ ಸಹ ನಾವು ಕ್ಲೆನ್ಸಿಂಗನ್ನು ಮಾಡ್ಕೊಳ್ಬೋದು. ಹೇಗೆ, ಈಗ ನಾನು ಹಾಲಿನ ಉತ್ಪನ್ನಗಳನ್ನು ತ್ಯಜಿಸಿ ಅಂತ ಹೇಳಿದೆ, ಹಾಗೆಯೇ ನೀರನ್ನು ಹೆಚ್ಚು ಕುಡಿಯೋದು ಅಂಥದ್ದು, ಅಥವಾ ಮಲಬದ್ಧತೆ ಕಾನ್ಸ್ಟಿಪೇಷನ್ ಇದ್ದವರಲ್ಲಿ ಮೊಡವೆಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿರುತ್ತೆ. ಮೊಡವೆ ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ಅಂಥವರು ಮಲಬದ್ಧತೆಯನ್ನು ಸಹ ಕಡಿಮೆ ಮಾಡ್ಕೋಬೇಕು. ಮಲಬದ್ಧತೆ ಅದರ ಬಗ್ಗೆ ಒಂದು ಡಿಟೇಲ್ ವಿಡಿಯೋ ಇದೆ, ಇಲ್ಲಿ ಐ ಕಾರ್ಡನ್ನು ಇನ್ಸರ್ಟ್ ಮಾಡ್ತೇನೆ, ನೋಡ್ಕೊಂಡು ಬನ್ನಿ. ಅದರ ಪರಿಹಾರ ಉಪಾಯಗಳನ್ನು ಸಹ ನಾನು ಹೇಳಿದ್ದೇನೆ. ಹಾಗಾಗಿ ಈ ಎಲ್ಲ ವಿಧಾನಗಳನ್ನು ನೀವು ಅನುಸರಿಸ್ತಾ ಹೋಗೋದ್ರಿಂದ ನಿಮ್ಮಲ್ಲಿ ಮೊಡವೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ಚರ್ಮವನ್ನು ಆರೋಗ್ಯಯುತವಾಗಿ ಮಾಡಿಕೊಂಡು ಆ ಫೇಶಿಯಲ್ ಗ್ಲೋ ಅಥವಾ ಫೇಸನ್ನು, ಮುಖವನ್ನು, ಚರ್ಮವನ್ನು ಚೆನ್ನಾಗಿ ಮಾಡ್ಕೊಳ್ಳೋ ಅಂಥದ್ದನ್ನು ನೀವು ನ್ಯಾಚುರಲಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ವಿಧಾನಗಳನ್ನು ಅನುಸರಿಸಿ. ಮತ್ತೇನಾದರೂ ಸಮಸ್ಯೆ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ ನನಗೆ. ಅದರ ಜೊತೆಗೆ ನಮ್ಮ ವಾಟ್ಸಾಪ್ ಇದೆ, ಕನ್ಸಲ್ಟೇಷನ್ಸ್ ಅವೈಲೇಬಲ್ ಇದೆ, ಅದನ್ನು ಬೇಕಾದರೂ ನೀವು ತಗೊಳ್ಬಹುದು. ಜೊತೆಗೆ ಬೇರೆ ಯಾವುದೇ ಸಮಸ್ಯೆ ಇದ್ದರೂ ಸಹ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ನನ್ನ ಜೊತೆಗೆ ಮಾತಾಡಬಹುದು. ಇಂತಹ ಇನ್ನಷ್ಟು ಹಲವಾರು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.